ಪ್ರಪಂಚದ ಮರ್ಮವನರಿಯಾದೆ ಮಾಯೆಗೆ ಸಿಲುಕುತ್ತ ನರಳುವರು. ಮಾಯ ಪ್ರಪಂಚದ ಮರ್ಮವನರಿಯಾದೆ ಮಾಯೆಗೆ ಸಿಲುಕುತ್ತ ನರಳುವರು. ಮಾಯಾ ಪ್ರೇಮ ಮಾಯಾ ಜಗದೇ ಮಾಯಾ ಪ್ರೇಮ ಮಾಯಾ ಜಗದೇ ಮಾಯಾ ಪ್ರೇಮ ಮಾಯಾ ಜಗದೇ ಮಾಯೆಗೆ ಸಿಲುಕುತ್ತ ನರಳುವರು. ಮಾಯ ಪ್ರಪಂಚದ ಮರ್ಮವನರಿಯಾದೆ ಮಾಯೆಗೆ ಸಿಲುಕುತ್ತ ನರಳುವರು. ತಾನೇ ಜಗದೊಳು ಶಾಶ್ವತವೆಂದು ತಾನೇ ಜಗದೊಳು ಶಾಶ್ವತವೆಂದು ತಾನೇ ಜಗದೊಳು ಶಾಶ್ವತವೆಂದು ಕಣ್ಣಳು ತಾನೇ ತಿಳಿಯೋ ಮೂಡ. ಕಣ್ಣಳು ತಾನೇ ತಿಳಿಯೋ ಮೂಡ. ಮಾಯ ಪ್ರಪಂಚದ ಮರ್ಮವನರಿಯಾದೆ ಮಾಯೆಗೆ ಸಿಲುಕುತ್ತ ನರಳುವರು ನರಳುವರು. ಆಹಾ, ಏನು ಮಾಡುವುದು? ಅನರ್ಥವಾಯಿತಲ್ಲ. ಅಣ್ಣನಾದ ಬಲಭದ್ರನು ದುರ್ಯೋಧನನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಸಹಾಯ ಮಾಡುವನೆಂದು ಮಾತು ಕೊಟ್ಟಿರುವನಲ್ಲ. ಅಗ್ರಜನು ಅಲಾಯುಧವನ್ನು ಹಿಡಿದ ನಿಂತರೆ ಅಗ್ರಜನನ್ನು ಗೆಲ್ಲಬಲ್ಲವರಾರು. ಅದಕ್ಕೀಗ ನಾನೊಂದು ತಂತ್ರವನ್ನು ಹೂಡುವೆನು. ಅಗ್ರಜನು ಬಹಿರ್ಭೂಮಿಗೆ ಬರುವ ಸಮಯದಲ್ಲಿ ಒಂದು ಗೋಮಾತೆಯನ್ನು ಸೃಷ್ಟಿಸಿ ಅಗ್ರಜನನ್ನು ಹಿಂಬಾಲಿಸುವಂತೆ ಮಾಡುವೆನು. ಅಗ್ರಜನ ಕೈಯಿಂದ ಆ ಗೋಮಾತೆಯನ್ನು ಕೊಲ್ಲಿಸಿ ಗೋವಿನ ಶಾಪಕ್ಕೆ ಗುರಿ ಮಾಡುವೆನು. ಅಗ್ರಜನು 21 ದಿನ ಭೂಪ್ರದಕ್ಷಿಣೆ ಹೋಗುವಂತೆ ಮಾಡಿ ಅಗ್ರಜನು ಭೂಪ್ರದಕ್ಷಿಣೆ ಮಾಡಿ ಬರುವಷ್ಟರಲ್ಲಿ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಯೋಗಮಾಯೆ, ಜಾಗೃತಳಾಗು, ಅಣ್ಣನನ್ನು ಹಿಂಬಾಲಿಸು. ಇದೇನಿದು? ನಾನು ಬಹಿರ್ಭೂಮಿಗೆ ಹೋಗುತ್ತಿರುವಾಗ ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿದೆಯಲ್ಲ. ಇರಲಿ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗುತ್ತೇನೆ. ಇದೇನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿದೆಯಲ್ಲ. ಈ ಒಂದು ಸಣ್ಣ ಕಲ್ಲಿನಿಂದ ಬೆದರಿಸಿ ಇದನ್ನು ಓಡಿಸುವೆನು. ಹೇ, ಅಯ್ಯೋ ಶಿವ ಶಿವ, ಹಾವಿದೆ ವಿದೇ ವಿದೇ ಕೊಂದೆನೆ ನಾನಿಂದು ಗೋವಂದನೋ, ಕೊಂದೆನೆ ನಾನಿಂದು ಗೋವಂದನೋ. ತಿಳಿಯದೆ ಹಾವಿದೆಯ ಸ್ವಭಾವ, ತಿಳಿಯದೆ ಹಾವಿದೆಯ ಸ್ವಭಾವ. ಕೊಂದೆನು ನಾನಿಂದು ಗೋವಂದನೋ ವಿಧಿ.
ಏನೊಂದನರಿಯದ ಗೋವು ಕ್ಷಣದೊಳಗಪ್ಪಿತು ಸಾವು. ಶಿವ ಶಿವ ಏನೊಂದನರಿಯದ ಗೋವು ಕ್ಷಣದೊಳಗಪ್ಪಿತು ಸಾವು. ಕಂಡರೆ ನಗದಿರುವುದೇ ಈ ಜಗವು. ಕಂಡರೆ ನಗದಿರುವುದೇ ಈ ಜಗವು. ಯಾರಾಗುವರು ಈ ಪಾಪಿಗೆ ನೆರವು? ಯಾರಾಗುವರು ಈ ಪಾಪಿಗೆ ನೆರವು? ಕೊಂದನೆ ನಾನಿಂದು ಗೋವಂದನೋ, ಕೊಂದನೆ ನಾನಿಂದು ಗೋವಂದನೋ. ವಿಧಿ ಅಯ್ಯೋ ಶಿವ ಶಿವ, ಒಂದು ಸಣ್ಣ ಕಲ್ಲಿನಿಂದ ಬೆದರಿಸಿದ ಮಾತ್ರಕ್ಕೆ ಈ ಗೋವು ಪ್ರಾಣವನ್ನೇ ಬಿಟ್ಟಿತಲ್ಲ. ಈ ಗೋಹತ್ಯೆ ಪಾಪಕ್ಕೆ ನಾನು ಪರಿಹಾರವಾದರೂ ಏನು ಮಾಡಲಿ? ಕೃಷ್ಣ ಕೃಷ್ಣ, ಎಲ್ಲಿರುವೆ? ಜಾಗೃತಿಯಾಗಿ ಬಾ. ಅಣ್ಣ ಅಣ್ಣ, ಕರೆದೆಯಾ ಅಣ್ಣ? ಹೌದು ಕೃಷ್ಣ. ಏಕಣ್ಣ ಚಿಂತಾಕ್ರಾಂತರಾಗಿರುವಿರಿ? ಏನೆಂದು ಹೇಳಲಿ ಕೃಷ್ಣ, ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿತ್ತು. ಒಂದು ಸಣ್ಣ ಕಲ್ಲಿನಿಂದ ಬೆದರಿಸೋಣವೆಂದು ಕಲ್ಲನ್ನು ಎಸೆದೆ, ನೋಡಿದರೆ ಪ್ರಾಣವನ್ನೇ ಬಿಟ್ಟಿತಲ್ಲ ಕೃಷ್ಣ. ಶಿವ ಶಿವ, ಶಾಂತಂ ಪಾಪಂ. ಅಗ್ರಜ, ಗೋಹತ್ಯೆ ಇದು ನಮ್ಮ ವಂಶಕ್ಕೆ ಕ್ಷೀಣವಲ್ಲವೇ ಅಣ್ಣ? ಎಂತ ಕಾರ್ಯವನ್ನು ಮಾಡಿದೆ ಅಣ್ಣ? ಹೌದು ಹೌದು ಕೃಷ್ಣ, ಈ ಗೋಹತ್ಯೆ ಪಾಪ ಪರಿಹಾರಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹೇಳು ಕೃಷ್ಣ. ಅಗ್ರಜ, ಇರುವುದು ಅಗ್ರಜ. 21 ದಿನ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಬಂದರೆ ಈ ಪಾಪ ನಿವಾರಣೆಯಾಗುವುದು ಎಂದು ನಮ್ಮ ಕುಲಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಈ ಕಾರ್ಯ ನಿನ್ನಿಂದ ಸಾಧ್ಯವೇ ಅಣ್ಣ? ಹಾಗೆಯೇ ಆಗಲಿ ಕೃಷ್ಣ, ನೀನು ಹೇಳಿದಂತೆ ನಾನು ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಹೊರಡ್ತೇನೆ, ಭೂಯಾತ್ರೆಗೆ ಹೊರಡುತ್ತೇನೆ. ನಾನು ಈಗಲೇ ಹೋಗಿ ಬರುತ್ತೇನೆ ಕೃಷ್ಣ. ಹೋಗಿ ಬಾ ಅಣ್ಣ. ಅಣ್ಣ, ಕರೆದಿಯಾ ಕೃಷ್ಣ? ಸ್ವಲ್ಪ ನಿಲ್ಲು, ಏನೋ ಮರೆತಿಂತಿದೆಯಲ್ಲ? ಇಲ್ಲವಲ್ಲ, ನಾನೇನೋ ಮರ್ತಿಲ್ಲವಲ್ಲ ಕೃಷ್ಣ. ಅಣ್ಣ, ಇನ್ನು 3 ದಿನದಲ್ಲಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಲಿದೆ. ಆ ಕೌರವನಿಗೆ ಯುದ್ಧಕ್ಕೆ ಸಹಾಯ ಮಾಡುವೆನೆಂದು ಮಾತು ಕೊಟ್ಟಿರುವೆಯಲ್ಲ, ಅವನ ಪಾಡು? ಯಾರ ಪಾಡು ಏನಾದರೂ ಆಗಲಿ ಕೃಷ್ಣ, ಈ ಗೋಹತ್ಯೆ ಪಾಪ ಪರಿಹಾರವಾದರೆ ಸಾಕು. ಸರಿ ಅಣ್ಣ, ನಾನು ಈಗಲೇ ಹೊರಡುತ್ತೇನೆ ಕೃಷ್ಣ. ಹೋಗಿ ಬಾ ಅಣ್ಣ. ರಾಜ್ಯವನ್ನು ನಾನು ನಿನ್ನಗಿಂತಲೂ ಚೆನ್ನಾಗಿ ನೋಡಿಕೊಳ್ಳುವೆನು. ರಾಜಕಾರ್ಯಗಳಿಗೆ ಗಮನವಿರಲಿ ಕೃಷ್ಣ. ಆಗಲಿ ಅಣ್ಣ, ಹೋಗಿ ಬಾ ಅಣ್ಣ. ಅಪಾಯ ಬಂದಾಗ ಉಪಾಯದಿಂದ ಕಾರ್ಯ ಸಾಧನೆ ಮಾಡಬೇಕು. ಅಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಶಿವ ಶಿವ, ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಜಗದೊಳಗೆ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಜಗದೊಳಗೆ. ಕೊಂದ ಪಾಪವ ಪರಿಹರಿಸಲು ಪಾಪವ ಪರಿಹರಿಸಲು ಭೂಯಾತ್ರೆಗೆ ನಾ ಹೊರಡುವೆನು. ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ.
ಯಾದವ ವಂಶದಿ ಜನಿಸಿದೆ ನಾನು, ಗೋಹತ್ಯೆಯನ್ನು ಮಾಡಿದೆನಾ. ಯಾದವ ವಂಶದಿ ಜನಿಸಿದೆ ನಾನು, ಗೋಹತ್ಯೆಯನ್ನು ಮಾಡಿದೆನಾ. ಕೊಂದ ಪಾಪವ ಪರಿಹರಿಸಲು ನಾ, ಕೊಂದ ಪಾಪವ ಪರಿಹರಿಸಲು ನಾ ಭೂಯಾತ್ರೆಗೆ ನಾ ಹೊರಡುವೆನು. ಅಕಟಕಟ ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕೃಷ್ಣನು ಹೇಳಿದಂತೆ ಇಂದಿನಿಂದ ನಾನು ಭೂಯಾತ್ರೆಗೆ ಹೊರಡುತ್ತೇನೆ. ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಅನುದಿನ ನಿಮ್ಮನ್ನು ಸ್ಮರಿಸುವ ಯಮಗೆ ಕೃಷ್ಣ ಶ್ರೀಹರಿ. ಅನುದಿನ ನಿಮ್ಮನ್ನು ಸ್ಮರಿಸುವ ಯಮಗೆ ಈ ಪರಿಶೋಧನೆ ಗೈಯುವುದೇನು. ಈ ಪರಿಶೋಧನೆ ಗೈಯುವುದೇನು. ಕರುಣಾಳು ಕೃಪೆ ತೋರಿ ಕನಿಕರಿಸುವರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸುವರಿಯೇ. ಆದರಿಸಿ ಪೊರೆಯೋ ದೀನರ ದೊರೆಯೇ. ಆದರಿಸಿ ಪೊರೆಯೋ ದೀನರ ದ್ವಾರೆಯೇ. ಕೃಷ್ಣ ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ವನವಾಸದಳು ಬಳಲಿದ ನಮಗೆ ನರಳಿಸಿದರು ಆ ಕೌರವರು. ಮರಳಿಸಿದರು ಆ ಕೌರವರು. ಈ ನ್ಯಾಯ ಸರಿಯೇನು ನಿಮಗೆ. ಅನುಜರಲು ಈ ನ್ಯಾಯ ಸರಿಯೇನು ನಿಮಗೆ. ಆದರಿಸಿ ಪೊರೆಯೋ ದೀನರ ದ್ವಾರೆಯೇ. ಆದರಿಸಿ ಪೊರೆಯೋ ದೀನರ ದ್ವಾರೆಯೇ. ಕೃಷ್ಣ
ಸಹೋದರರಾದ ಭೀಮಾರ್ಜುನರೇ, ಕಪಟ ಜೂಜಿನಿಂದ ಪರಾಜಿತರಾದ ನಾವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ನಮ್ಮ ರಾಯಭಾರಿಯಾದ ದೌಮ್ಯರೊಡನೆ ಕೌರವರು ಹೇಳಿ ಕಳಿಸಿದ ನಂತರ ಶ್ರೀಕೃಷ್ಣನ ಸಹಾಯವನ್ನು ಪಡೆದಿದ್ದಾಯಿತು. ಆದರೂ ದುಡುಕದೆ ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸೋಣವೇ? ಶಾಂತಿ 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 ಇನ್ನು ಬಿಟ್ಟಿಲ್ಲ ಎಲ್ಲ ಹುಚ್ಚುತನದ ಭ್ರಾಂತಿ. ಅಣ್ಣ ಧರ್ಮನಂದನ, ನಿನ್ನ ಮಾತಿಗೆ ಶತ್ರುವನ್ನು ಬಾಯಿಸಬೇಡ. ವಂಚಕ ಪತಿ ಸಮಸ್ಯೆಗಳಿಂದ ಈ ಭೀಮನ ಸಾಹಸ ಸತ್ಯ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತೋದಾದಕ ಅವಾಗ ಮಾರ್ಗಗಳೇ ಚಲಿಸಬಹುದು, ಕುಲಗಿಲ್ಲ ಭೇದಿಸಬಹುದು, ಸಪ್ತ ಸಾಗರ ಶೋಧಿಸಬಹುದು. ಆದರೆ ಶಿತಯೋಜಿತವಾದ ಧರ್ಮವನ್ನು ನುಂಗಿದ ಗುರುಕುಲ ಆದಮರನ್ನು ತಲೆ ಎತ್ತಲು ಎಂದಿಗೂ ಬಿಡುವುದಿಲ್ಲ. ಗಜ ಎಂದಿಗೂ ಬಿಡುವುದಿಲ್ಲ. ವೈರಿ ಗುರುಕುಲ ಆದಮರನ್ನು ಬಲಿಸುವನು. ವೈರಿ ಗುರುಕುಲ ಆದಮರನ್ನು ಬಲಿಸುವನು. ಸಿರಿಯಂದರದು ದುರಹಂಕಾರ, ಸಿರಿಯಂದರದು ದುರಹಂಕಾರ. ರೈತರ ಹದವರನ್ನು ಬಲಿಸುವನು. ಅನುದರೆಂಬುವ ಅಕ್ಕರ ಎಲ್ಲದ ಶಕ್ತಿದ ಕುನ್ನಿಗಳ ಅನುದರೆಂಬುವ ಅಕ್ಕರ ಎಲ್ಲದ ಶಕ್ತಿದ ಕುರುಡರ ಕುನ್ನಿಗಳ ಪಕ್ಕಸವೆಲ್ಲವ ರಕ್ಷಿತರ ಆಯವರೆಗೆ ರಕ್ಷಕರ ಪಕ್ಕಸವೆಲ್ಲವ ರಕ್ಷಿತರ ನ್ಯಾಯವಯತೆಗಿನ ರಕ್ಷಕರ ಲೆಕ್ಕಿತನೆ ಸಕ್ಕಡಗಿಸಿ ಮುಕ್ತಿತನ ರಣದೊಳಗೆ ಲೆಕ್ಕಿತನೆ ಸಕ್ಕಡಗಿಸಿ ಮುಕ್ತಿತನ ರಣದೊಳಗೆ ಸಭೆಯರು ಪಟ್ಟಿಯ ಗರ್ಭದಿ ಸರಿದ ಸಭೆಯರು ಪಟ್ಟಿಯ ಗರ್ಭದಿ ಸರಿದ ಗೋಕರ ಎಳೆಯದ ವೈರಿ ಗುರುಕುಲ ಹಲವರನ್ನು ಬಲಿಸುವನು. ಸಿರಿಯಂದರದು ದುರಹಂಕಾರದಿ, ಸಿರಿಯಂದರದು ದುರಹಂಕಾರಿ ಕಾಂಚಿಬರು ಸೊಕ್ಕಿನೆಂಬರು. ವೈರಿ ಗುರುಕುಲ ಆದವರನು ಸಿಗಿದು ಬೀಸಾಡಿದರು. ವಿಷದ ಕಜ್ಜಾಯವನ್ನು ಉಳಿಸಿ ನಮ್ಮೆಲ್ಲರನ್ನು ಕೊಲ್ಲಲೆತ್ತಿಸಿದ ಆ ವಿಷದಂತುಗಳೇ ಎಂತವುದು ನಮಗೆ ಶಾಂತಿ. ಯೂತದಲ್ಲಿ ನಮ್ಮೆಲ್ಲರ ಸಿರಿಯನ್ನು ಪರಿಸಿ ಘೋರ ಕಷ್ಟಗಳನ್ನು ತಂದೊಡ್ಡಿದ ಆ ನೈವಂಚಗಳು ಎಂತವರು ನಮಗೆ ಶಾಂತಿ. ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಸತಿ ಎಂಬ ತಾರತಮ್ಯವನ್ನು ಅರಿಯದೆ ಬಾಯನ್ನ ತೊಳೆಯನ್ನು ಅನುಕರಿಸುವ ತೊಳೆದಕ್ಕೆ ಕರೆದರಲ್ಲ ಆ ಕೂಡ ನಮಗೆ ಕುನ್ನಿ ಕೌರವ ಅಂದು ಎಲ್ಲಿ ಅಡಗಿತ್ತಂಡ ಈ ನಿಮ್ಮ ಶಾಂತಿ. ಅದನ್ನು ಸ್ಮರಿಸಲಿ ಫಲವಿಲ್ಲ ಆಗ್ರದ. ಆದ್ದರಿಂದ ಭಯಂಕರವಾದ ಸಂಧಾನ ಕ್ಷೇತ್ರದಲ್ಲಿ ನಮ್ಮ ಪಂಥಗಳನ್ನು ಈಡೇರಿಸುವ ಹೊರತು ನಮಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾ ಬಲ್ಲೆ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ ದುಡುಕಿ ಸಮರ ಬಯಸುವುದನ್ನುಂಟಿತ, ದುಡುಕಿ ಸಮರ ಬಯಸುವುದನ್ನುಂಟಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಭೀಮಸೇನ, ಮಡದಿ ಪಾಂಚಾಲಿಯ ಬಿಡು ಮುಡಿ
ಕುರು ಸಂಜಾತರ ನರಳಿಸದಿರುವುದು ತಾಳಿದವರು ಮುಂದೆ ಭೀಮಾ ತಾಳಿದವರು ಮುಂದೆ ಬಾಳಿಯರು ಎಂಬ ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಹಿತ ಹಿರಿಯರ ವಾಣಿಯ ಮರೆಯುವುದನ್ನು ಹಿತ ಬಿಡುಕೋಪವ ಮನದಿ ಅನುದ ಬಿಡುಕೋಪವ ಮನದಿ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾ ಬಲ್ಲೆ. ಆದರೆ ಯುದ್ಧವೆಂಬ ಹೋರಾಟದಲ್ಲಿ ಬಂದು ಬಾಂಧ ಪ್ರಜಾಕೋಟಿಯನ್ನು ಬಲಿ ಕೊಡಬಾರದೆಂಬುದೇ ನನ್ನ ಮುಖ್ಯ ಉದ್ದೇಶ. ಅಗ್ರಜ, ಈ ನಿಮ್ಮ ಶಾಂತಭವ ನುಡಿಗಳಿಂದ ದುರ್ಯೋಧನ ದುಡಿಗಳು ಮರೆತಿರಿ ಏಕೆ? ಹಿಂದೆ ಒದಗಿದ ಮಹಾ ಕಷ್ಟ ಪರಂಪರೆಗಳನ್ನು ತಂದೊಡಗಿದ ಆ ಪಾಸಂಡಿನೊಡನೆ ನಿಮಗೆ ಕನಿಕರವೇ? ಅರ್ಜುನ, ಭೀಕರ ಹೋರಾಟದಿಂದಲ್ಲದೆ ನಿಮ್ಮಗಳ ಆತ್ಮಕ್ಕೆ ಶಾಂತಿ ದೊರಕದೆ. ಸಹನೆಯಿಂದ ದೊರಕದ ಶಾಂತಿಯನ್ನು ಸಮರದಿಂದಲೇ ಪಡೆಯಲೇಬೇಕು. ಸಾರೆ ಶಾಂತಿಗೆ ಕಟ್ಟುಬಿದ್ದು ನಾವು ಸಂಪಾದಿಸಿರುವುದು ಅಪಮಾನದ ಹೊರತು ನಮ್ಮನ್ನು ಕರಾಳ ಧೂಮಕೆತನಂತೆ ಮಸ್ತಕವನ್ನೇರಿ ನರ್ತಿಸುತ್ತಿರುವಾಗ ಇಲ್ಲಿ ಎನ್ನ ಉಳಿದ ಶಾಂತಿ ಏಕೆ ಉಳಿದಿಲ್ಲ ಭೀಮಸೇನ? ನಮ್ಮ ಘನತೆ ಗೌರವಗಳಂದು ಈ ಲೋಕದಲ್ಲಿ ಸುವರ್ಣಾಕ್ಷರಗಳಲ್ಲಿ ಕೆತ್ತಲ್ಪಡುವುದಿಲ್ಲವೇ? ಈಗ ಬಿಟ್ಟ ಮೇಲೆ ತಾನಾದ್ರೆ ವಿಮರ್ಶೆ ಈ ದೇವರ ಚಿಂತೆ ಬಿಡು. ಏರಿನಲ್ಲೇ ಪರನ್ನು ಸಾಧಿಸಬೇಕು. ಪ್ರೀತಿಯ ಸಹೋದರ, ಕೋಪದಿಂದ ಬಂಧು ಬಾಂಧ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವೇನು? ಶ್ರೀಕೃಷ್ಣ ಪರಮಾತ್ಮರು ಬರಲಿ, ಅವರ ಆಲೋಚನೆಯನ್ನು ತಿಳಿದು ಮುಂದಿನ ಕಾರ್ಯವನ್ನು ಮಾಡೋಣ. ಅದು ಆಗಲಿ ಬಿಡು. Go
ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮಗಳ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವ, ನೀವು ನಮ್ಮಗಳ ಮೇಲೆ ಇಟ್ಟಿರುವಂತಹ ಪ್ರೀತಿ ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಕೊಂಡಾಡುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವಗಳನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು? ಉಭಯರು ಶಾಂತಿಯಿಂದ ವರ್ತಿಸುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ ಅಂದರೆ ಸಮರವನೊಲ್ಲೆನಯ್ಯ, ಸಿರಿ ಸಂಪದದ ಆಸೆಗಾಗಿ ಮುರಾರಿ ಮೈಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ. ಬಂಧು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರಾತ್ಯಯ ವೀಕ್ಷಿಸೆ ಸೈತೆನೆ ದಿಟದಿ ವರ್ಡು ಸಂಧಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ, ಕರ ಮುಗಿದು ಬೇಡುವೆನು. ಕಾಳಗಾಗೈವುದು ಅಸಮತವೇ ನಗೆ, ಕಾಳಗಾಗೈವುದು ಅಸಮತವೇ ನಗೆ, ಕಾಡಿಸಬೇಡೆಂದ ಬೇಡುವೆ ದೇವ, ಕಾಡಿಸಬೇಡೆನ್ನ ಬೇಡುವೆ ದೇವ, ಶಾಂತಿಯಿಂದಲೇ ಶಾಂತಿಯಿಂದಲೇ ರಾಜ್ಯವ ಪಡೆವ, ಶಾಂತಿಯಿಂದಲೇ ರಾಜ್ಯವ ಪಡೆವ, ಅಂದನ ಮಾಡಲ್ಲ ಬೇಡುವೆ ದೇವ, ಅಂದನ ಮಾಡನ್ನ ಬೇಡುವೆ ದೇವ, ಸಮರದಿಂದೊದಗಿದ ಪಾಪದ ಫಲವೇಕೆ, ಸಮರದಿಂದೊದಗುವ ಪಾಪದ ಫಲವೇಕೆ, ಕದನವು ಬೇಳೆ ನಗೆ ಓ ದೇವ, ಕದನವು ಬೇಡ ಮಗೆ. ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಬಲಿ ಹಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಡೆಗಳನ್ನು ಅದಾ ಪವಿತ್ರ ಜಲದಿಂದ ತೊಳೆದು ಶುದ್ಧಗೊಳಿಸಲಿ. ಆದ ಕಾರಣ ನೀವೀಗಲೇ ಆ ದುರ್ಯೋಧನನೊಡನೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷ ಹೃದಯ ಮಂದಿರ
ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದುದು? ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಮಂದಬಡ್ಡಿಯ ಕೌರವರೊಳಗೆ ಸಂಧಿ ನಮಗೆ ಸಲ್ಲದು. ಮಂದಬಡ್ಡಿಯ ಕೌರವರೊಳಗೆ ಸಂಧಿ ನಮಗೆ ಸಲ್ಲದು. ತಂದೆ ತಾನು ಕನಕಲಾರೆ ವಂದಿಸಿದೆ. ತಂದೆ ತಾನು ಕನಕಲಾರೆ ವಂದಿಸಿದೆ ಎನ್ನದೆ. ಮಂದಬಡ್ಡಿಯ ಕೌರವರೊಳಗೆ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ರಾಜ್ಯಸರ ಗಣಪತಿ ಜನರು ತಂದೆ ಮಾಡಿ ಜನಕಲಾರೆ ವಂದಿಸದೆ ಬೆಳೆಯದೆ ಮಂದಮತಿಯ ಕೌರವರು ಸಂಧಿನಮಗೆ ಸಲ್ಲದು. ಸಂಧಿನಮಗೆ ಸಲ್ಲದು. ಸಂಧಿನಮಗೆ ಸಲ್ಲದು. ಹೌದು ಕೃಷ್ಣ. ನಮ್ಮಗಳ ಅಭಿಮತಕ್ಕೆ ಅಜ್ಞತನೆಂಬ ಗೊಡ್ಡು ಧರ್ಮದ ಗಟ್ಟು ವೃದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಬೇಯಿಸಿ ಮುಟ್ಟುವುದೆಂದರೆ ಪಾತ್ರು ಎಂಬ ಪಾಶ ತಮ್ಮನ್ನು ಬಂದಿದೆ. ಛೇ ಛೇ, ಸುಡಬೇಕು ನಮ್ಮ ಹೇಳಿ ಜನ್ಮ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಅರ್ಜುನ? ಪರಮಾತ್ಮ, ಅರತಯ ದೇವ ಆಡಿದ ಪರಮಾತ್ಮ, ಅರತಯ ದೇವ ಆಡಿದ ಚೇತ ಹೇ ಜನಾರ್ದನ, ಇರುವುದು ಚೇತ ಹೇ ಜನಾರ್ದನ, ಸಭೆಯೊಳಗಂತೂ ಉಳ್ಳದು ಪಾದನ, ಸಭೆಯೊಳಗಂತೂ ಉಳ್ಳದು ಪಾದನ, ನೀಲಯ ತಳಪಾದ ತಳ ತಗ್ಗಿಸಿ ಕುಳಿತೆ, ನೀಲಯ ತಳಪಾದ ತಳ ತಗ್ಗಿಸಿ ಕುಳಿತೆ, ನಿನ್ನ ಆಜ್ಞೆಯು ಒಂದಿರಲು, ನಿನ್ನ ಆಜ್ಞೆಯು ಒಂದಿರಲು ರಣಗಳು ಕಣ್ಣನ ಶಿರವ ಕಡೆದೆ, ನಿನ್ನ ಆಜ್ಞೆಯು ಒಂದಿರಲು ರಣಗಳು ಕಣ್ಣನ ಶಿರವ ಕಡೆದೆ, ಅರೆತೆಯ ದೇವ ಆಡಿದ ಸಮಾಧಾನ, ನೀರುವುದು ಚೇತ ಹೇ ಜನಾರ್ದನ, ನೀರುವುದು ಚೇತ ಹೇ ಜನಾರ್ದನ. ಪರಮಾತ್ಮ, ಅಂದಿನಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೇವರಾದರು. ಅವನು ತೊಲಗಿಸಿ ಮುಂಬರನೆಂದರೆ ಅಗ್ರಜನೆಂಬ ಮಮಕಾರ ಗೊತ್ತಿಲ್ಲ. ಇದಕ್ಕೆ ಛೆ ಧಿಕ್ಕಾರ ಇರಲಿ ನಮಗೆ ಈ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗದಿರುವರೆ ಏಕಮ್ಮ ಖಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತವೇ? ಅಣ್ಣ, ಪತಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಅಣ್ಣ, ಜನಾರ್ದನ ವೇಣುಲೀಲಾ ಪ್ರವೀರ ಸಿರಗೊಡ್ಡಿ ಬೇಡಿದರು ತೋರದಿಹೇಗೋ
ಅಣ್ಣ, ಕೈ ಹಿಡಿದ ಪತ್ನಿಯನ್ನು ವಜ್ರ ವೈಡೂರ್ಯರ ಪರಿ ಪಂಥದಲ್ಲಿ ಪಣವಾಗಿರಿಸಿ ಸೋತ ಧರ್ಮ ಇವರು ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಬಕನನ್ನೇ ಕೊಂದ ಮಹಾ ಧೋರ್ದಂಡ ಸೇನಾ. ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಚೇಚೆ, ಇನ್ನು ಪರಶುವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಶ್ವೇತವಾಹನ, ಭೀಮತ್ಸು, ಧನಂಜಯ, ಸವ್ಯಸಾಚಿ, ಅಭಭ, ದಶನಾಮಧೇಯ ಪರಮವೀರ. ಗಾಂಧಿವ ಬೇರೆ ಕೇಳು. ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆಗಳನ್ನು ತೊಟ್ಟುಕೋ. ಇವರಾರೂ ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರುಗಳು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ದುರ್ಗಿಯಾಗಿ ಅಂದು ನೆರೆದ ಸಭಿಕರ ನಡುವೆ ಈ ನನ್ನ ಜಡೆಗೆ ಕೈ ಚಾಚಿದವರನ್ನ ಒಡಲನ್ನು ಸೀಳಿ ಅವರ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳಬೇಕು. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಚಿತೆಯ ನೀರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದಿಲ್ಲ. ಸಹೋದರಿ, ಈಗ ಚೆನ್ನಾಯಿತು. ಸಹೋದರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಕೇಳಿಯೋನು ಪ್ರಯೋಜನವನ್ನು ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುರ್ಯಾದನನ ಬಣ್ಣಿಗೆಯ ಬಿದಿರಕ್ಕಲಿ ಮಡದಿ ಪಾಂಚಾಲಿಯ ಬಿಡಿನುಳಿಯ ಕಟ್ಟುವೆ ನೆನುತಂ ಕನಕದ ಗಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತಂ ನುಡಿದೆಯೋ ನೀನೊಂದು ಗಂಡುಗಲಿ ಜಂಬದ ನುಡಿಗಳ ನುಡಿದು ಬಾಬಾ ಮರೆತು ನಿದ್ರೆಯಳಿಗೆಯೋ ಕಿಡಂಬ ಮನೋಹರ ಬಿರುನುಡಿ ಕಣ್ಣೀರು ಕರೆಯದಿರುವಲ್ಲವೇ? ಈ ಕಂಬನಿಗೆ ಬದಲಾಗಿ ಅದೇ ಹೆಂಡಿನ ಕಣ್ಣಲ್ಲಿ ಶತಸಹಸ್ರ ಮಿಡ ಕಂಬನಿಯ ಕಳಿಸದೆ ಕಾಲನೇ ಕೌರವನ ಬೆಂಬಲವಾಗಿದಿಲ್ಲವೇ? ಕಲಕಿ ಕುರುಸಂಬ ಸೆಳೆಯುತ್ತವೆ. ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳ ನಡೆದು ದುಶ್ಯಾಸನ ಒಡೆದ ಕುಡಿಗೊಟ್ಟಿ ಪಾತಕಿ ದುರ್ಯೋಧನ ವಿಪದಿಸುತ್ತೆ ಕಟ್ಟಿಸುವೆ ನಿನ್ನೀ ಬಿಡು ಮುಡಿಯ ನರಕ ಬರ್ತನ ಕೇಳೆನ್ನ ಅಭಿಮತ ಕಾಡ ಗುಡುಗಿ ಗುಡುಗಿ ನಡುಗಲೆ ಈ ಭೂಮಿ ನಡುಗಿ ನಡುಗಿ ಬಿಡುಗಲೆ ಹುಕ್ಕಿ ರಮದಲ್ಲಿ ಸಪ್ತ ಸಾಗರಗಳು ಬಾರ್ ಕರೆಯಲಿ ಕಾಡ ಗುಡುಗಿ ಗುಡುಗಿ ನಡುಗಲೆ ಈ ಭೂಮಿ ನಡುಗಿ ನಡುಗಿ ಬಿಡುಗಲೆ ಹುಕ್ಕಿ ರಮದಲ್ಲಿ ಸಪ್ತ ಸಾಗರಗಳು ಬಾರ್ ಕರೆಯಲಿ ಗುರುವರ ಶಿರವನ್ನು ಕರೆಯದೆ ಬಿಡೋಣ ಗುರುವರ ಶಿರವನ್ನು ಕರೆಯದೆ ಬಿಡೋಣ ತನ್ನ ದಿಗಂತಲೇ ಬರಲು ಬರುತ್ತವೆ ಗುರುಕುಲವ ತಲೆದುಡುತ್ತೆ ತನ್ನ ದಿಗಂತಲೇ ಬರಲು ಬರುತ್ತವೆ ಗುರುಕುಲವ ತಲೆದುಡುತ್ತೆ
ಜನಾರ್ದನ, ವಿಷ ಸರ್ಪಕ್ಕೆ ಹಾಲು ಉಣಿಸಿಕೊಂಡು ಕಚ್ಚಿದರೆ ಅದರ ವಿಷವು ಅಮೃತವಾದದೆ. ಮರಿತಿರೆ ಏಕೆ? ಹಿಂದೆ ನಮಗೆ ತಂದೊಡ್ಡಿದ ಮಹಾ ಕಷ್ಟಗಳನ್ನು ಅವರೊಂದಿಗೆ ನಮಗೆ ಸನ್ನದಿಯೇ? ಅಲಾಕ್ಷಣ ಮೆಚ್ಚಿಸಿ ಅಳೆದೆ ನಾಂಬಾಸುಪತಾಸಂ, ಫಲಾಕ್ಷಣ ಮೆಚ್ಚಿಸಿ ಅಳೆದೆ ನಾಂಬಾಸುಪತಾಸಂ, ವಿಧ ವಿಧ ಪ್ರಯೋಗದೆ ಗಳಿಸಿದೆ ನಾಂ ವಿಜಯನೆಂಬ ಬೆಸರು. ಹರಿಗಳಾದೆ ಗೈಯಲ್ ಅಮಿತೋತ್ಸಾಹದಿಂದಿಹ, ಹರಿಗಳಾದೆ ಗೈಯಲ್ ಅಮಿತೋತ್ಸಾಹದಿಂದಿಹ, ನಾವು ಅನುಜರೈ ಪರಿ ನೋಯಿಸಿದೆ ಧರ್ಮ ಜಯ ಕೃಷ್ಣ. ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಿಕವಾಗಿರಬೇಕು ಎಂದರೆ ಈ ಸಂಧಿ ನಿರಾಕರಿಸಲೇಬೇಕು, ಯುದ್ಧ ನಡೆಯುತ್ತಿರಲೇಬೇಕು. ಧರ್ಮನಂದನ, ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು, ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿದೆ. ಅದನ್ನು ದಮನಿಸಲು ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಯದುಪತಿ ನೀನಲ್ಲದೆ ನಮಗ್ಯಾರು ಗತಿ, ನೀನಲ್ಲದೆ ನಮಗ್ಯಾರು ಗತಿ. ಯದುಪತಿ ನೀನಲ್ಲದೆ ನಮಗ್ಯಾರು ಗತಿ, ಹರಿದ ವೀಣೆಯ ತಂತಿಯು ಒಡೆದ ಕೊಳಲಿನ ನಾದವೋ, ಹರಿದ ವೀಣೆಯ ತಂತಿಯು ಒಡೆದ ಕೊಳಲಿನ ನಾದವೋ, ಹರಿದ ವೀಣೆ ಒಡೆದ ಕೊಳಲು, ಹರಿದ ವೀಣೆ ಒಡೆದ ಕೊಳಲು, ನಾದವೆಂಬುವುದೇ ಒಮ್ಮೆ ನುಡಿಯುವುದೇ. ನಾದವೆಂಬುವುದೇ ಒಮ್ಮೆ ನುಡಿಯುವುದೇ. ಅಂತೆಯೇ ಈ ಮಾನವರಾಗತೆ, ಅದಂತೆಯೇ ಈ ಮಾನವರಾಗತೆ. ಯದುಪತಿ ನೀನಲ್ಲದೆ ನಮಗ್ಯಾರು ಗತಿ, ನೀನಲ್ಲದೆ ನಮಗ್ಯಾರು ಗತಿ, ನೀನಲ್ಲದೆ ನಮಗ್ಯಾರು ಗತಿ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಕಲವನ್ನು ಬಲ್ಲಂತಹ ಪ್ರಭು ನೀನು. ಮುಂದೆ ಏನು ಮಾಡಬೇಕು ನಿನ್ನಿಚ್ಛೆಯಂತೆ ಸಾಗಲಿ ಪ್ರಭು. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ
ಆರಲೇಬೇಕು. ತಂಗಿ ನೃಪದ ನರೇಂದ್ರ ನಂಗಿನಿಯ ಕಣ್ಣೀರಿನ ಕಾಲುವೆ ಬತ್ತಲೇಬೇಕು. ಅದಕ್ಕಾಗಿ ನಾಳಿನ ಕುರುಸಭೆ. ಈ ಕುರುಸಭೆಯಿಂದ ಸರ್ವರಿಗೂ ಕ್ಷೇಮ. ಆಜ್ಞೆ ಮುಕುಂದ. ಅಣ್ಣ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಏನೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ, ನಿನ್ನದೇ. ಸಹೋದರಿ, ಚಿಂತಿಸಬೇಡ. ಅಣ್ಣ, ಭೂಮಿಗಳ ನಡೆದಂತ ಪಾದ ಅಣ್ಣ, ಚಿಂತಿಸಬೇಡ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನಗೆ. ಚಿಂತೆ ಪಡದಿರು ನೀ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು, ಮರೆವನೆ ನಿಮ್ಮನು ಮುರವೈರಿ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು, ಮರೆವನೆ ನಿಮ್ಮನು ಮುರವೈರಿ. ನೀನದು ನಗುತ್ತಿರೆ ಎಲ್ಲ ಮನಗೆ ಶಾಂತಿ, ನೀನದು ನಗುತ್ತಿರೆ ಎಲ್ಲ ಮನಗೆ ಶಾಂತಿ. ನಿಮ್ಮ ಏಳಿಗೆಗಾಗಿಯ ಮರದಿಗ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯ ಮರದಿಗ ವಿಶ್ರಾಂತಿ. ವಿಜಯ ನಿಮಗೆಂದು ಒದಗಿ ಬಂದಿಗದು, ಚಿಂತೆ ಪಡದ ನಿಶ್ಚಿಂತೆ ಎಂದಿರು. ವಿಜಯ ನಿಮಗೆಂದು ಒದಗಿ ಬಂದಿಗದು, ಚಿಂತೆ ಪಡದ ನಿಶ್ಚಿಂತೆ ಎಂದಿರು. ಚಿಂತೆ ಪಡದಿರು ರಾಜ್ಯ ತಾಳೆ ಸದಯೇ ನಿನ್ನಯ ಮನಗೆ. ಚಿಂತೆ ಪಡದಿರು ಮದಿಸಿದ ಕೌರವನ ಮೂಲವ ಸಮ್ಮರಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರದಿ. ತಂಗಿ ತಂಗಿ ಮದಿಸಿದ ಕೌರವನ ಮೂಲವ ಸಮ್ಮರಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರದಿ. ನಿನ್ನೆ ಮನದ
ತಾಯೇ ನಿನ್ನಯ ಮನದ ಚಿಂತೆ ಪಡದಿರು ಸದಯಳ ಚಿಂತೆ ಪಡದಿರು ಸದಯಳ ಚಿಂತೆ ಪಡದಿರು ನೀ. ಸಹೋದರಿ, ಅಣ್ಣ, ಚಿಂತಿಸಬೇಡ. ಸರ್ವ ಪ್ರಯತ್ನಗಳಿಂದಲೂ ಆ ದುರ್ಯೋಧನನನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ಆಹಾ. ನೀನಿನ್ನು ನಿಶ್ಚಿಂತೆಯಿಂದಿರು. ಹಾಗೆ ಆಗಲೇ ಅಣ್ಣ.